किं कर्म किं कर्म किं कर्म किमकर्मेति 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 कवयोऽप्यत्र 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 मोहिताः 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 तत्ते कर्म तत्ते कर्म तत्ते कर्म प्रवक्ष्यामि 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 यज्ञात्वा 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 मोक्ष्यसे शुभात् मोक्ष्यसे शुभात् मोक्ष्यसे शुभात् किं कर्म किमकर्मेति किं कर्म किमकर्मेति किं कर्म किमकर्मेति कवयोऽप्यत्र मोहिताः कवयोऽप्यत्र मोहिताः कवयोऽप्यत्र मोहिताः तत्ते कर्म प्रवक्ष्यामि तत्ते कर्म प्रवक्ष्यामि तत्ते कर्म प्रवक्ष्यामि यज्ञात्वा मोक्ष्यसे शुभात् यज्ञात्वा मोक्ष्यसे शुभात् यज्ञात्वा मोक्ष्यसे शुभात् किं कर्म किमकर्मेति कवयोऽप्यत्र मोहिताः किं कर्म किमकर्मेति कवयोऽप्यत्र मोहिताः किं कर्म किमकर्मेति कवयोऽप्यत्र मोहिताः तत्ते कर्म प्रवक्ष्यामि यज्ञात्वा मोक्ष्यसे शुभात् तत्ते कर्म प्रवक्ष्यामि यज्ञात्वा मोक्ष्यसे शुभात् तत्ते कर्म प्रवक्ष्यामि यज्ञात्वा मोक्ष्यसे शुभात् किं कर्म किमकर्मेति कवयोऽप्यत्र मोहिताः तत्ते कर्म प्रवक्ष्यामि यज्ञात्वा मोक्ष्यसे शुभात् किं कर्म किमकर्मेति कवयोऽप्यत्र मोहिताः तत्ते कर्म प्रवक्ष्यामि यज्ञात्वा मोक्ष्यसे शुभात् किं कर्म किमकर्मेति कवयोऽप्यत्र मोहिताः तत्ते कर्म प्रवक्ष्यामि यज्ञात्वा मोक्ष्यसे शुभात् किं कर्म किमकर्मेति कवयोऽप्यत्र मोहिताः तत्ते कर्म प्रवक्ष्यामि यज्ञात्वा मोक्षसे ಶುಭಾತ್. ಆಚಾರ್ಯರು ಭಾಷ್ಯವನ್ನು ಬರೀತಾರೆ. ಕಿಂ ಕರ್ಮ ಕಿಂಚ ಅಕರ್ಮ ಇತಿ ಕವಯಃ ಮೇಧಾವಿನೋಪಿ ಅತ್ರ ಅಸ್ಮಿನ್ ಕರ್ಮಾದಿ ವಿಷಯೇ ಮೋಹಿತಾಃ ಮೋಹಂಗತಾಃ ತತ್ ಅತಃ ತೇ ತುಭ್ಯಂ ಅಹಂ ಕರ್ಮ ಅಕರ್ಮ ಚ ಪ್ರವಕ್ಷ್ಯಾಮಿ ಯಜ್ಞಾತ್ವಾ ವಿದಿತ್ವಾ ಕರ್ಮಾದಿ ಮೋಕ್ಷ್ಯಸೆ ಅಶುಭಾತ್ ಸಂಸಾರಾತ್. ಕವಯೋಪ್ಯತ್ರ ಮೋಹಿತಾಃ. ಕವಯಃ ಅಂದ್ರೆ ಇಲ್ಲಿ ಜಾಣರು ಅಂತ. ಜಾಣರು ಅಂದ್ರೆ ಎಲ್ಲವನ್ನು ತಿಳಿದವರು ಅಂತ. ಪರಮಾತ್ಮ ಹೇಳ್ತಾನೆ, ಜಾಣರು ಕೂಡ ಕರ್ಮ ಯಾವುದು ಅಕರ್ಮ ಯಾವುದು ಅನ್ನೋ ಈ ಕರ್ಮವೇ ಮುಂತಾದ ವಿಷಯದಲ್ಲಿ ಮೋಹಿತರಾಗಿರ್ತಾರೆ ಅಥವಾ ಭ್ರಾಂತಿಯನ್ನ ಹೊಂದಿರ್ತಾರೆ. ಯಾವುದು ಕರ್ಮ ಯಾವುದು ಅಕರ್ಮ, ಹಾಗಂದ್ರೆ ಏನು ಅಂತ ತಿಳ್ಕೊಳ್ಳೋದ್ರಲ್ಲಿ ಅದ್ರ ಬಗ್ಗೆ ಯೋಚನೆ ಮಾಡಿ ಅದರ ವಿಚಾರವಾಗಿ ಭ್ರಾಂತಿಯನ್ನ ಹೊಂದಿರ್ತಾರೆ. ಆದ್ರಿಂದ ನಾನು ನಿನಗೆ ಕರ್ಮವನ್ನು ಅಕರ್ಮವನ್ನು ಸರಿಯಾಗಿ ಹೇಳ್ಕೊಡ್ತೀನಿ.
ಕರ್ಮವೇ ಮುಂತಾದುದನ್ನ ಅರ್ಥಕೊಂಡ್ರೆ ಅಶುಭ ಅಂದ್ರೆ ಸಂಸಾರದಿಂದ ಬಿಡುಗಡೆಯನ್ನ ಹೊಂದುತ್ತೀಯ ನೀನು. ಆದ್ರೆ ಅರ್ಜುನ, ಕರ್ಮ ಅಂದ್ರೆ ದೇಹದ ಮೂಲಕ ಆಚರಿಸೋ ಕೆಲಸ ಅಂತ ಜನರಿಗೆಲ್ಲ ಗೊತ್ತೇ ಇದೆ. ಅಕರ್ಮ ಅಂದ್ರೆ ಅದನ್ನ ಮಾಡದಿರೋದು, ಸುಮ್ಮನೆ ಕೂತಿರೋದು, ಇದು ಗೊತ್ತೇ ಇದೆ. ಇದರಲ್ಲಿ ತಿಳ್ಕೊಳ್ಳೋದೇನಿದೆ ಅಂತ ಯೋಚಿಸ್ಬೇಡ. ಏನಿದು? ಕರ್ಮ ಅಂದ್ರೆ ನಾವು ಮಾಡೋ ಅಂಥದ್ದು, ಅಂದ್ರೆ ಕೆಲಸ, ಅದನ್ನ ನಾವು ಮಾಡೋದು. ಅಕರ್ಮ ಅಂದ್ರೆ ಏನು ಮಾಡ್ದಲೆ ಸುಮ್ಮನಿರೋದು. ಇದ್ರಲ್ಲಿ ಏನ್ ತಿಳ್ಕೊಳ್ಳೋ ಅಂಥದ್ದು ಅಂತ ದೊಡ್ಡ ವಿಷಯ ಏನಿದೆ ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೋಬೇಡ. ಕರ್ಮ ಅಂದ್ರೆ ಏನು, ಅಕರ್ಮ ಅಂದ್ರೆ ಏನು ಅನ್ನೋದನ್ನ ನಾನು ನಿನಗೆ ತಿಳಿಸ್ಕೊಡ್ತೀನಿ. ಈ ಕರ್ಮ, ಅಕರ್ಮ, ವಿಕರ್ಮ ಇದರಲ್ಲಿ ತಿಳ್ಕೊಳ್ಳೋ ಅಂಥ ವಿಷಯಗಳು ಬಹಳವಾಗಿದೆ ಅರ್ಜುನ. ನಾನು ನಿನಗೆ ಅದನ್ನ ತಿಳಿಸಿಕೊಡ್ತೀನಿ. ಆದ್ರೆ ಕರ್ಮವನ್ನ ಮಾತ್ರ ಮಾಡದಲೇ ಸುಮ್ಮನೆ ಇರಬೇಡ ಅಂತ ಭಗವಂತ ಹೇಳ್ತಾನೆ ಅರ್ಜುನನ್ಗೆ. ನಾಳೆ ಮುಂದಿನ ಶ್ಲೋಕವನ್ನ ನೋಡೋಣ. ನಮಸ್ಕಾರ.